ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಿನ್ನೆ ದಿವಸ ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ, ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂಥೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ SIT, ಇನ್ನೊಂದು ಕಡೆ ಈ ED ಅದಕ್ಕೇನಾದರೂ ಕನೆಕ್ಟ್ ಇದ್ದರೆ ಅದನ್ನು ಅವರೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಇನ್ನೂವರೆಗೆ ಅದರ ಬಗ್ಗೆ ಮಾಹಿತಿಗಳು ಇಲ್ಲ, ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ. ವಿಳಂಬ ಅಂತ ಹೇಳೋದಕ್ಕಿಂತ ಅವರು ತನಿಖೆ ಮಾಡಬೇಕಲ್ಲ. ತನಿಖೆಗೆ ಮಾಹಿತಿಗಳೆಲ್ಲ ಸಿಕ್ಕುವವರೆಗೂ ಅವರು ಅದನ್ನು ಮಾಡ್ತಾನೇ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸ್ಬೋದು, ಆದರೆ ಅವ್ರಿಗೆ ಮಾಹಿತಿಗಳು ಸಿಗಬೇಕಲ್ಲ. ಅದು ಭಾಳ ಟೆಕ್ನಿಕಲ್ ಆದದ್ರಿಂದ ಅವರು ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಸ್ವಲ್ಪ ನಿಧಾನ ಆಗಿದೆ ಅಂತ ನನಗೂ ಅನಿಸುತ್ತೆ. ಆದ್ದರಿಂದ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಆದಷ್ಟು ಬೇಗ ಮಾಡಬೇಕು ಮತ್ತು ಅಟ್ಲೀಸ್ಟ್ ಒಂದು ಇಂಟರಿಮ್ ಆಗಿ ಆದರೂ ಕೂಡ ಒಂದು ಇಂಟರಿಮ್ ಚಾರ್ಜ್ ಶೀಟ್ ಆದರೂ ಫೈಲ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಸುಮಾರು ದಿವಸಗಳ ಹಿಂದೆ ಕೊಟ್ಟಿದ್ವು. ಅದು ಈಗ ನೋಡಬೇಕು, ಅದಕ್ಕೂ ತನಿಖೆ ಹಂತದಲ್ಲಿ ED ಏನಾದರೂ ಮಾಹಿತಿ ಪಡ್ಕೊಂಡಿದ್ರೆ ಸರ್ ತಮ್ಮಿಂದ? ಅದು ಇಲಾಖೆಯಲ್ಲಿ ತೊಗೊಂಡಿದ್ರೆ ನಾನೇನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಇರುತ್ತೆ, ಅದು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇದೇ ವಿಚಾರ ಆದರೆ ಅವ್ರ ಮಾಹಿತಿ ತೊಗೊಂಡಿರ್ಬೋದು. ಅಥವಾ ಈ ವಿಷಯದಲ್ಲಿ ಅಲ್ಲ ಬೇರೆ ವಿಷಯದಲ್ಲಿದೆ ಅಂತ ಹೇಳಿದರೆ ಅದು ಬೇರೆ ರೀತಿ ಆಗುತ್ತೆ. ಅದು ಅವರೇ ಹೇಳಬೇಕಲ್ಲ. EDನವ್ರು ಹೇಳೋವರೆಗೂ ಇದಕ್ಕೆ ಮಾಡಿದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳಕ್ಕೆ ಬರೋದಿಲ್ಲ. ಹ್ಯಾರಿಸ್ ಅವ್ರ ಮಕ್ಕಳಾಗಲಿ, ರೆಹಮತ್ ಖಾನ್ ಅವ್ರ ಮೊಮ್ಮಗ ಹಕೀಬ್ ಆಗಲಿ, ಈಗ ಶೀಖಿ ಜೊತೆ ಪ್ರಭಾವಿಗಳ ಮಕ್ಕಳೇ ನೆಂಟಿಟ್ಕೊಂಡಿರುವಂಥದ್ದು ಆರ್ಥಿಕವಾಗಿ ಈ ವಿಷಯನೇ ನೀವು ಹೇಳ್ದಂಗೆ ಅದೇ ವಿಷಯ ಅಂತಾದರೆ ಅದೆಲ್ಲ ಹೊರಗಡೆ ಬರುತ್ತೆ. ಯಾರ್ಯಾರು ಕನೆಕ್ಟ್ ಇದ್ದರು, ಯಾರ್ಯಾರು ಸಂಪರ್ಕ ಇದ್ದರು, ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ಹೊರಗಡೆ ಬರುತ್ತೆ. ಬಿಜೆಪಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಸರ್. ತಾವು ವಿಪಕ್ಷದಲ್ಲಿರೋ ಸಂದರ್ಭದಲ್ಲಿ ಹೋರಾಟ ಎಲ್ಲ ಮಾಡಿದ್ರಿ, ಇದ್ರ ಬಗ್ಗೆ ಸುದ್ದಿಗೋಷ್ಠಿಗಳು ಮಾಡಿ ಬಿಜೆಪಿ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಅಂತೆಲ್ಲ ಮಾತನಾಡಿದ್ರಿ. ಇದು ನಾವು ಅಥವಾ ಯಾರೇ ಮಾತಾಡಿದರೂ ಕೂಡ ಮಾತನಾಡೋದಕ್ಕೂ ತನಿಖೆಯಲ್ಲಿ ವಿಚಾರಗಳು ಆಚೆ ಬರೋದಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ. ಅನೇಕ ಸಂದರ್ಭದಲ್ಲಿ ನಾವುಗಳೆಲ್ಲ ಏನೇನೋ ಮಾತಾಡಿರ್ತೀವಿ, ರಾಜಕಾರಣವಾಗಿ ಮಾತಾಡಿರ್ತೀವಿ, ಆದರೆ ಅದು ತನಿಖೆಯಲ್ಲಿ ಬರಬೇಕಿಲ್ಲ. ತನಿಖೆಯಲ್ಲಿ ಒಂದು ವೇಳೆ BJP ನಾಯಕರದು ಅಥವಾ ಇನ್ಯಾರ್ದೋ ನಾಯಕರದು, ಕಾಂಗ್ರೆಸ್ನವ್ರದ್ದು ಯಾರ್ದಾದ್ರೂ ಇರಲಿ, ಅದು ಆಚೆ ಬಂದಾಗ ಗೊತ್ತಾಗ್ತದೆ. ನಮ್ಮ ವಿಳಂಬ ಆಯ್ತು ಅಂತಾನೆ ಹೇಳ್ತಿದ್ದಾರೆ. BJP ಅವರು ಕೂಡ ಸವಾಲು ಹಾಕ್ತಿದ್ದಾರೆ, ಇಷ್ಟು ವರ್ಷ ಏನು ಮಾಡ್ತಿತ್ತು ಸರ್ಕಾರ? ಆಯಿತು, ಈಗ ಅವ್ರು ಹೇಳೋ ಪ್ರಕಾರ ED ದಾಳಿ ಮಾಡಿದೆ, EDಗೆ ಮಾಹಿತಿ ಸಿಕ್ಕುತ್ತಲ್ವಾ. ಈಗ ಅದನ್ನು ಮತ್ತು ನಮ್ಮ SIT ವರದಿನೂ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ರಾಜಕೀಯ ಪ್ರೇರಿತ ದಾಳಿ ಅಂತ ಅನಿಸುತ್ತೆ ಸರ್, ಪ್ರಿಯಾಂಕರ್ಗೆ ಆರೋಪ ಮಾಡಿದ್ದಾರೆ. ನಾವು ಯಾವುದನ್ನು ಕೂಡ ಈಗ ನಾವೆಲ್ಲವನ್ನೂ ಹೇಳ್ತಾನೆ ಇರ್ತೀವಿ, ಆದರೆ ಸತ್ಯಾಂಶ ನೋಡಬೇಕಲ್ಲ.